ಎಲ್ಲರಿಗೂ ಇವಾಗ ಮಳೆಗಾಲ ಇರೋದ್ರಿಂದ ಚಳಿಗೆ ಏನಾರ ತಿನ್ನಬೇಕು ಅನ್ನಿಸ್ದಾಗ ಈ ರೀತಿ ಬಟಾಣಿ ರೆಸಿಪಿಯನ್ನು ಒಂದು ಸತಿ ಟ್ರೈ ಮಾಡಿ ನೋಡಿ. ಅದಕ್ಕೆ 1 ಬಟ್ಲು ಗ್ರೀನ್ ಬಟಾಣಿ ಮತ್ತು ಅರ್ಧ ಬಟ್ಲು ಉದ್ದಿನಬೇಳೆ ತೊಗೊಂಡು ಅದನ್ನು 4-5 ಅವರು ನೆನೆ ಇಡ್ತಾ ಇದ್ದೀನಿ. ಇವಾಗ 2 ಬಟಾಣಿ ನೆಂದಿದೆ. ಕಡಲೆಬೇಳೆ ವಡೆ ತಿಂದು ಬೇಜಾರಾದಾಗ ಈ ರೀತಿ ಡಿಫ್ರೆಂಟಾಗೂ ಇರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ ಈ ವಡೆ ಕೂಡ. ಇವಾಗ ಇದಕ್ಕೆ ಸ್ವಲ್ಪ ಕೀರೆ ಸೊಪ್ಪು, 2 ಹಸಿಮೆಣಸಿನ್ಕಾಯಿ, ಕರಿಬೇವು, ಶುಂಠಿ, ಬೆಳ್ಳುಳ್ಳಿ ಮತ್ತು ಇಲ್ಲಿ 2 ಈರುಳ್ಳಿ ಕೂಡ ಕಟ್ ಮಾಡಿ ತೊಗೊಂಡಿದ್ದೆ ಚಿಕ್ಕದಾಗಿ. ಮಿಕ್ಸಿ ಜಾರ್ಗೆ ಬಟಾಣಿಯನ್ನು ರುಬ್ಕೋತಾ ಇದ್ದೀನಿ. ತರಿಯಾಗಿ ಬಟಾಣಿ ರುಬ್ಕೊಂಡ್ರೆ ಸಾಕು. ಈ ರೀತಿ ರುಬ್ಕೊಂಡ್ರೆ ಇವಾಗ ಆ ಬಟಾಣಿ ಕೂಡ ಎತ್ತಿಟ್ಕೊಂಡು ಅದೇ ಮಿಕ್ಸಿ ಜಾರ್ಗೆ ಮತ್ತೆ ನಾನು ಉದ್ದಿನಬೇಳೆ ಕೂಡ ರುಬ್ಕೋತಾ ಇದ್ದೀನಿ. ನೀವು ಸಂಜೆ ಟೀ ಜೊತೆಗೆ ಅಥವಾ ಬೆಳ್ಳುಳ್ಳಿ, ಶುಂಠಿ 2 ಕೂಡ ಹಾಕಿ ರುಬ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಇಲ್ಲಿ ಉಪ್ಪು ಸ್ವಲ್ಪ ಹಾಕೋತಾ ಇದ್ದೀನಿ, ಬೇಕಾದರೆ ಆಮೇಲೂ ಕೂಡ ಹಾಕ್ಕೋಬೋದು. ಇವಾಗ ಇದು ಕೂಡ ನುಣ್ಣಗಾಗಿದೆ. ಇದು ಕೂಡ ಮಿಕ್ಸಿ ಜಾರಿಂದ ತೆಗೆದು ಅದೇ ಬಟ್ಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಆನಿಯನ್ನು ನಾನು ಇಲ್ಲಿ 2 ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಇವಾಗ ಕೀರೆ ಸೊಪ್ಪು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪು, ಕರಿಬೇವು ಹಾಗೆ ಹಾಕ್ಕೊಂಡಿದ್ದೀನಿ, ಬೇಕಂದರೆ ಕಟ್ ಮಾಡಿ ಕೂಡ ಹಾಕ್ಕೋಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, 1/2 ಸ್ಪೂನ್ ಜೀರಿಗೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಬೇಕಿಂಗ್ ಸೋಡಾ ಕೂಡ ಹಾಕ್ಕೋತಾ ಇದ್ದೀನಿ. ಇದೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು, ಅದಕ್ಕೋಸ್ಕರ ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಒಂದು ಕಡೆ ಎಣ್ಣೆ ಕಾಯಲು ಇಡ್ತಾಯಿದ್ದೀನಿ. ಈ ರೆಸಿಪಿ ಅಂತೂ ಸಖತ್ ಟೇಸ್ಟ್, ತುಂಬ ಚೆನ್ನಾಗಿ ಬಂದಿತ್ತು, ಕ್ರಿಸ್ಪಿ ಕೂಡ. ಇವಾಗ ನೀವು ವಡೆ ತಟ್ಕೋತೀರಲ್ಲ ಅದೇ ಶೇಪಲ್ಲಿ ಇದು ಎಲ್ಲವನ್ನು ತಟ್ಟಿ ಹಾಕೋತಾ ಇದ್ದೀನಿ. ಬೇಕಾದರೆ ಕೈಯಲ್ಲೂ ಕೂಡ ತಟ್ಕೋಬೋದು. ಎಣ್ಣೆ ಕೂಡ ಜಾಸ್ತಿ ಇದು ಇಟ್ಕೊಳ್ಳಲ್ಲ. 2 ಕಡೆ ಚೆನ್ನಾಗಿ ಬೆಂದ ನಂತರ ಕ್ರಿಸ್ಪಿಯಾಗಿ ಕಲರ್ ಚೇಂಜ್ ಆಗುತ್ತಲ್ಲ ನೋಡಿ, ಈಗ ಕಲರ್ ಚೇಂಜ್ ಆಗಿದೆ, ಇವಾಗ ಬೆಂದಿದೆ ಅಂತ ಅರ್ಥ. ನಿಮ್ಮ ಮನೆಗೆ ಏನಾರ ಗೆಸ್ಟ್ ಬಂದಾಗ ಈ ರೀತಿ ವಡೆ ರೆಸಿಪಿಯನ್ನು ಮಾಡಿ ಕೊಡಿ. ಜೊತೆಗೆ ಕೀರೆ ಸೊಪ್ಪು ಮತ್ತು ಉದ್ದಿನಬೇಳೆ ಹಾಕೋದ್ರಿಂದ ವಡೆ ಮಾತ್ರ ಸಖತ್ ಟೇಸ್ಟಾಗಿ ಬಂದಿತ್ತು. ಕಡಲೆಬೇಳೆ ವಡೆಗಿಂತ ತುಂಬ ಚೆನ್ನಾಗೂ ಇದೆ. ಸಖತ್ ಕ್ರಿಸ್ಪಿ ಸಾಫ್ಟಾಗಿ ಬಂದಿತ್ತು. ಸಂಜೆ ಮಕ್ಕಳ ಜೊತೆಗೆ, ಫ್ಯಾಮಿಲಿ ಜೊತೆಗೆ ಈ ಥರ ವಡೆ ಮಾಡಿ 1 ಲೋಟ ಟೀ ಜೊತೆಗೆ, ಬಿಸಿ ಬಿಸಿಯಾದ ವಡೆ 1 ಲೋಟ ಟೀ ಜೊತೆಗೆ ಎಂಜಾಯ್ ಮಾಡಿ. ಈ ವಿಡಿಯೋನ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಮಾಡಿ ಹೇಗಿದೆ ಅಂತ ಈ ವಡೆ ರೆಸಿಪಿ.